माता की भारत माता की भारत माता की यूटीवी न्यूज में आप सभी दर्शकों का स्वागत है। मैं आपके साथ रजाक इनामदार। वकील विरोधी सरकार के रैत विरोधी सरकार के न्यायांग विरोधी सरकार के रैत विरोधी सरकार के संविधान विरोधी सरकार के ಅವಮಾನ ಮಾಡಿದ ಡಿಕೆ ಶಿವಕುಮಾರ್ಗೆ ನ್ಯಾಯಾಂಗ ವಿರೋಧಿ ಡಿಕೆ ಶಿವಕುಮಾರ್ಗೆ ರೈತ ವಿರೋಧಿ ಸರ್ಕಾರಕ್ಕೆ भारत माता की भारत माता की राजीनामे ಕೊಡ್ಲೇಬೇಕು ರಾಜೀನಾಮೆ ಕೊಡ್ಲೇಬೇಕು ಡಿಕೆ ಶಿವಕುಮಾರ್ ಅವರಿಗೆ ಗುಂಡಾವರ್ತನೆ ತೋರಿದ ಡಿಕೆ ಶಿವಕುಮಾರ್ಗೆ ಡಾಕು ಮತ್ತು ಕಳ್ಳ ಡಿಕೆ ಶಿವಕುಮಾರ್ಗೆ ಡಿಕೆ ಅಂದ್ರೆ ಡಾಕು ಮತ್ತು ಕಳ್ಳ ಡಿಕೆ ಶಿವಕುಮಾರ್ಗೆ ಮೊನ್ನೆ ನಡೆದಂತ 6/9/2025 ಸರ್ಕಾರದವರು ಕಿಡ್ನಿಗೆ ಬಾಗಿನ ಅರ್ಪಿಸಲಿಕ್ಕೆ ಮುಖ್ಯಮಂತ್ರಿ ಮತ್ತು ಡಿಸಿಎಂ ಮತ್ತು ಎಲ್ಲ ನಮ್ಮ ಮಂತ್ರಿಗಳು ಕೂಡಿ ಒಂದು ಸಭೆಯನ್ನು ಮಾಡಿದಲ್ಲಿ ಆ ಸಭೆಯಲ್ಲಿ ವಕೀಲರು ರೈತರಿಗೆ ಅನ್ಯಾಯ ಧೋರಣೆ ಮಾಡಲಕತ್ತಾರ, ದಾರಿ ತಪ್ಪಿಸಲಕತ್ತಾರ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ರು. ಸೊ ಒಂದು 20,000 ಎಕರೆ ಜಮೀನು ಕೆನಾಲ್ಗೆ ಹೋಗಿದಾವ. ಈಗಾಗಲೇ 2018ರಾಗ ಮುಳುಗಡೆ ಆಗಿದ್ದು 2018ರಿಂದ ಇಲ್ಲಿ ತನಕ ಒಂದು ಬಿಡಿಗಾಸನ್ನು ಈ ಗೌರ್ಮೆಂಟ್ ಸರ್ಕಾರದವ್ರು ಬಂದ ಮೇಲೆ ಕೊಟ್ಟಿಲ್ಲ. ಅದಕ್ಕೆ ಸರ್ಕಾರ ಕಡಿಮೆ ಅವಾರ್ಡ್ ಮಾಡಿದ್ದರಿಂದ ಎಲ್ಲ ರೈತರು ಕೋರ್ಟ್ ಕ್ಲಬ್ಗೆ ಬಂದು ಕೋರ್ಟ್ದಲ್ಲಿ 20,000 ಎಕರೆ ಪೆಂಡಿಂಗ್ ನಲ್ಲಿ 8,000 ಎಕರೆ ಈಗಾಗಲೇ ಅಪೀಲ್ ಆಗಿದಾವ. ಅಪೀಲ್ದಲ್ಲಿ ಆಗಿ ವಾರಂಟ್ ಆದ್ರೂ ಕೂಡ ಆ ಸರ್ಕಾರದವರು ಇನ್ನೂ ಎಚ್ಚರವನ್ನು ವಹಿಸಿಕೊಂಡಿಲ್ಲ. ಮತ್ತು ಎರಡನೇ ಹಂತದ ಇದೇನು 20,000 ಎಕರೆ ಎಲ್ಲ ಹೋಗೈತಿ. ಈ ಜಮೀನು ಬಗ್ಗೆ ಇನ್ನತನ ಆದ್ರು ಸಿಎಂ ಆಗ್ಲಿ ಡಿಸಿಎಂ ಆಗ್ಲಿ ಮಾತನಾಡಲಿಕ್ಕೆ ಚಕಾಶಬ್ದರು ಮಾತಾಡಿಲ್ಲ. 18,000 ಕೋಟಿ ಪೆಂಡಿಂಗ್ ಇದೆ. ಅದನ್ನ ಬಿಟ್ಟು ಮೂರನೇ ಹಂತದ್ದು ನಾವು 24 ಲಕ್ಷ ಮಾಡ್ತೇವೆ, ಒಣ ಬೇಸಾಯ 25 ಮಾಡ್ತೇವೆ, ಬರೇ ಅದೇ ಮೀಟಿಂಗ್ ಮಾಡ್ತಾರೆ ಹೊರತು ಸರ್ಕಾರ ಕೋರ್ಟ್ ಕ್ಲಬ್ಗಳಿಂದ ಏನು ಆದೇಶ ಆಗ್ಯಾವ ಕೆನಲ್ದು ಆ ಆದೇಶ ಪ್ರಕಾರ ಇನ್ನೂ ಒಂದು ಅಮೌಂಟ್ ತುಂಬಲಾಗ್ತಾ ಇರಲ್ಲ. ನಾವು ಎಷ್ಟೋ ಸಲ ಬೆಂಗಳೂರು ಹೋಗಿದ್ದೇವೆ. ಹಿಂದಿನ ಅಧ್ಯಕ್ಷರಿದ್ದಾಗ ಡಿಕೆ ಶಿವಕುಮಾರ್ ಮಾನ್ಯ ಉಪಮುಖ್ಯಮಂತ್ರಿ ಹೋಗಿ ಕೊಟ್ಟಿದ್ದೀವಿ. ಮತ್ತು ನಾವಾದ್ರೂ ಕೂಡ ಹೋಗಿ ಅವ್ರ ಮನೆತನ ಹೋಗಿ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ. 1000 ಕೋಟಿ ಪೆಂಡಿಂಗ್ ಅದ, ರೈತರ ರೊಕ್ಕ ಇನ್ನ ಅವರು ತುಂಬಿಲ್ ನೀವು ಅಂದ್ರ ಇವರು ತಾವು ಡಿಲೇ ಮಾಡಿ ಅರ್ಜಿಯನ್ನು ಹೈಕೋರ್ಟ್ಗೆ ಹಾಕಿ ಮತ್ತೆ ಅವ್ರನ್ನ ಒಂದು 50 ಮಂದಿ ವಕೀಲರು ಸರ್ಕಾರ ಹತ್ರ ನೇಮಿಸಿ ಆ ರಿಟ್ ಅರ್ಜಿಯನ್ನು ಫೈಲ್ ಮಾಡಿ ವಕೀಲ ರೈತ ಬಾಂಧವರಿಗೆ ರೊಕ್ಕ ಸಿಗಲಾರ್ದಂಗ ಅದನ್ನ ಸ್ಟೇ ಮಾಡಿಸಿ ತಮ್ಮ ಗೌರ್ಮೆಂಟ್ ಬರುತ್ತಂದ್ರೆ ರೊಕ್ಕ ತುಂಬಾ ಇರುತ್ತೇಳಿ ದುರುದ್ದೇಶದಿಂದ ದುರಾಡಳಿತದಿಂದ ಮುಖ್ಯಮಂತ್ರಿಗಳಾಗಲಿ ಸಿಎಂ ಡಿಸಿಎಂ ಅವರಾಗಲಿ ಇದನ್ನ ರೈತರನ್ನ ರೊಕ್ಕ ಕೊಡ್ಲಾರ್ದೆ ರೈತರಿಗೆ ಏನ್ ತಪ್ಪು ದಾರಿ ಹೇಳ್ತಾರಂದ್ರ ವಕೀಲರು ನಿಮ್ಮನ್ನ ತಪ್ಪು ದಾರಿಗೆ ನಿಮಗೆ ರೊಕ್ಕ ಕೊಡ್ಲಾರ್ದಂಗ ಮಾಡ್ತಾರಂತೇಳಿ ವಕೀಲರ ಮೇಲೆ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟದಕ್ಕ ನಾವು ಖಂಡಿಸಿ ಅದನ್ನ ಇಷ್ಟಕ್ಕೆ ಬಿಡುದಿಲ್ಲ. ಡಿಕೆ ಶಿವಕುಮಾರ್ ಅಂತದ್ದು ಅವರು ಹೌಸ್ನಲ್ಲಿ ಮಾತಾಡಿದಾರ. ಹೌಸ್ನಲ್ಲಿ ವಕೀಲರು, ಸರ್ಕಾರಿ ವಕೀಲರು ಮತ್ತು ನ್ಯಾಯ ಎಲ್ಲಾರು ಮಿಲಾಪ್ ಆಗಿ ಹೆಚ್ಚಿಗೆ ಅವಾರ್ಡ್ ಮಾಡಿರ್ತಾರೆ. ಹೆಚ್ಚಿಗೆ ಅವಾರ್ಡ್ ಮಾಡಿ ನಮ್ಮ ಕಾಗದ ಪತ್ರಗಳು ಹಾಜರಾಗಲಾರ್ದ ನ್ಯಾಯಾಲಯದಲ್ಲಿ ನ್ಯಾಯವನ್ನು ಸರಿಯಾಗಿ ತರಿಸ್ಕೊಡ್ದ. ಯಾವುದೇ ಡಾಕ್ಯುಮೆಂಟ್ ಕೊಡ್ಲಾರ್ದ ನ್ಯಾಯಾಧೀಶರು ಆರ್ಡರ್ ಮಾಡೋದಿಲ್ಲ, ಏನು ನಾವು ಹೇಳಿದ್ರು ಮಾಡೋದಿಲ್ಲ.
ಯಾಕೆ ಒಂದು ರೈತರಿಗೆ ನ್ಯಾಯ ಕೊಡಿಸ್ಬೇಕಂದ್ರೆ ಒಬ್ಬ ವಕೀಲರು ಬೇಕು. ತಾವು ಸಹಿತ ಜೈಲಿಗೆ ಹೋಗಿ ಬಂದವ್ರ ತಮ್ಮನ್ನ ಬಿಡಿಸಿದ ವಕೀಲರಾಗೇ ಬಿಡಿಸ್ಯಾರ ಹೊರತು ತಾವೇ ವಾದವನ್ನು ಮಾಡಿ ಕೇಸಿಂದ ಜೈಲಿನ ಕೂತ ಹೊರಗೆ ಆದೇಶ ಜಾಮೀನು ಮಾಡ್ಕೊಂಡು ಬಂದಿಲ್ಲ. ಇವತ್ತು ನ್ಯಾಯಾಂಗಕ್ಕೆ ಮಾತಾಡ್ತಾರೆ ಇವರು. ಶಾಸಕಾಂಗದವರು ಕಾರ್ಯಾಂಗ ಶಾಸಕ ಆದೇಶ ಮಾಡ್ಬೋದು, ನ್ಯಾಯಾಂಗ ಯಾವಾಗಾದ್ರೂ ಸಪರೇಟ್ ಇದೆ. ನ್ಯಾಯಾಲಯದ ನ್ಯಾಯ ಐತಂತೇಳಿ ಇವತ್ತು ಎಲ್ಲ ರಾಜಕಾರಣಿಗಳು ಹದ್ದುಬದ್ದಿನಲ್ಲಿದ್ದಾರೆ. ಇದು ರಾಜಕಾರಣ ತಮ್ಮ ನಾಲಿಗೆಯನ್ನು ಹರಿಬಿಡ್ತಾರ. ಹೆಂಗ ಮನಸ್ಸಿಗೆ ಬಂದಾಗ ನಾವೇ ಸುಪ್ರೀಂ ಅಂತೇಳಿ ಅದಕ್ಕೂ ಒಂದು ನ್ಯಾಯಾಲಯ ಐತೆ ಅಂತೇಳಿ ಅದಕ್ಕೆ ನ್ಯಾಯಾಲಯ ಹಗುರವಾಗಿ ವಕೀಲರಿಗೆ ಹಗುರವಾಗಿ ಅದು ಮಾನ್ಯತೆ ಕೊಡ್ಲಾರ್ದು ಮಾತಾಡ್ತಾರಲ್ಲ, ಇದು ಬಹಳ ಮಹಾ ತಪ್ಪ, ಅಗೌರವ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಕೂಲಂಕುಷ ವಿಚಾರ ಮಾಡಬೇಕು. ಈಗ ಉಪಮುಖ್ಯಮಂತ್ರಿಗಳು ನಮಗ ಇಡೀ ರಾಜ್ಯ ವಕೀಲರ ಸಮುದಾಯಕ್ಕೆ ಕ್ಷಮೆ ಯಾಚನೆ ಮಾಡಬೇಕು. ಕ್ಷಮೆ ಯಾಚನೆ ಮಾಡದಿದ್ದರೆ ಅವ್ರ ಮೇಲೆ ಇನ್ನ ಡಿಫಾಮೇಷನ್ ಕೇಸ್ ನಾವು ಹಾಕುತ್ತೇವೆ ಮುಂದಿನ ದಿನಮಾನದಲ್ಲಿ. ಮತ್ತೆ ಇಡೀ ರಾಜ್ಯ ವಕೀಲರ ಅಧ್ಯಕ್ಷರು ಎಲ್ಲರಿಗೂ ಫೋನ್ ಮಾಡಿ ಇಡೀ ರಾಜ್ಯ ಮತ್ತು ನಮ್ಮ ಬೆಂಗಳೂರು ಏನ ಬಾರ್ ಕೌನ್ಸಿಲ್ ಅದ ಅವ್ರಿಗೆ ಫೋನ್ ಮಾಡಿ ಅವ್ರಿಗೆ ಒಂದು ದಿನ ಕಲಾಪದಿಂದ ಹೊರಗೋದು ಡಿ ಕೆ ಶಿವಕುಮಾರ್ ಕ್ಷಮೆ ಕೇಳುತ್ತಾನ ಬಿಡುಗಲ್ಲ ಅಂತ ಹೇಳಿ ನಾವು ಇಲ್ಲಿ ವಕೀಲರ ಸಂಘದಿಂದ ಬಿಜೆಪಿ ಅಧ್ಯಕ್ಷರು ನಾವು ಒಂದು ಗಡುವನ್ನು ಕೊಡ್ತಾ ಇದ್ದೇವೆ. ಮೊನ್ನೆ ನಡೆದಂತ ಘಟನೆ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಆಲ್ಮಟ್ಟಿ ಭೇಟಿ ನೀಡುವಾಗ ನಮ್ಮ ವಕೀಲರ ಸಂಘಕ್ಕೆ ಇಡೀ ರಾಜ್ಯದ ಇಡೀ ದೇಶದ ವಕೀಲರಿಗೆ ಘನತೆ ಗೌರವಕ್ಕೆ ಧಕ್ಕೆ ಆಗುವಂತಹ ಮಾತನಾಡಿದ್ದಾರೆ. ಅವರು ಈಗಾಗಲೇ ಉಪಮುಖ್ಯಮಂತ್ರಿ ಆಗುವ ಮುಂಚೆ ಅವರು ತಿಹಾರ್ ಜೈಲಿನಲ್ಲಿದ್ದಾಗ ನಮ್ಮ ವಕೀಲ ಸಹೋದರರೇ ಅವರ ಪರವಾಗಿ ವಾದ ಮಂಡಿಸಿದ್ದಾರೆ. ಅವರು ಪರವಾಗಿ ವಾದ ಮಂಡಿಸಿ ಅವರಿಗೆ ತಿಹಾರ್ ಜೈಲಿನಿಂದ ಬಿಡುಗಡೆಗೊಳಿಸಿದವರು ನಮ್ಮ ವಕೀಲ ಸಂಘದವರು, ನಮ್ಮ ವಕೀಲ ಸಹೋದರರು. ಆದ ಕಾರಣ ಡಿ ಕೆ ಶಿವಕುಮಾರ್ ಅವರು ತಮ್ಮ ನಾಲಿಗೆಯನ್ನು ಇತಿಮಿತಿಯಲ್ಲಿಟ್ಟು ಇಡೀ ವಕೀಲರ ಸಂಘಕ್ಕೆ ನಮ್ಮ ವಕೀಲ ಬಾಂಧವರಿಗೆ ಕ್ಷಮೆಯನ್ನು ಕೋರಬೇಕು. ಬಹಿರಂಗವಾಗಿ ಕ್ಷಮೆಯನ್ನು ಕೋರದಿದ್ದಲ್ಲಿ ಅವರ ವಿರುದ್ಧ ನಾವು ಡಿಫಾಮೇಷನ್ ಕೇಸ್ ಮುಂದೆ ಬರುವಂತ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ಅವರ ವಿರುದ್ಧ ನಾವು ಡಿಫಾಮೇಷನ್ ಕೇಸ್ ಫೈಲ್ ಮಾಡ್ತೀವಿ ಅಂತ ಈ ಮೂಲಕ ಅವರಿಗೆ ನಾವು ಎಚ್ಚರಿಕೆ ನೀಡುತ್ತಿದ್ದೇವೆ. ಯಾವ ವಿಷಯಕ್ಕೆ ಹೇಳಿದವರು ಅವರು ಕೃಷ್ಣ ಬಾಗಿನ ಅರ್ಪಿಸುವಲ್ಲಿ ಆಲ್ಮಟ್ಟಿಯಲ್ಲಿ ಬಂದಾಗ ರೈತರಿಗೆ ವಕೀಲರು ದಾರಿ ತಪ್ಪಿಸುತ್ತಾರೆ ಅಂತ ಒಂದು ಕಪ್ಪು ಚುಕ್ಕೆ ಬರುವಂತ ವಕೀಲರ ಮೇಲೆ ಮಾತನಾಡಿದ್ದಾರೆ. ಅವರು ಈಗ ಸರ್ಕಾರ ಕಡೆ ದುಡ್ಡು ಇದೆಯೋ ಇಲ್ಲೋ ಅದು ಸರ್ಕಾರಕ್ಕೆ ಬಿಟ್ಟದಂತ ವಿಷಯ. ಆದ್ರೆ ಅವರು ತಮ್ಮ ಹೊಣೆಗಾರಿಕೆಯನ್ನು ನಿಭಾಯಿಸಿಕೊಳ್ಳಲಾರದೆ ವಕೀಲರ ಮೇಲೆ ವಕೀಲರ ಘನತೆ ಗೌರವ ಮೇಲೆ ಬರುವ ಇಡೀ ವಕೀಲರ ಸಮುದಾಯಕ್ಕೆ ಅಗೌರವ ತೋರಿಸಿದ್ದಾರೆ. ಕಾರಣ ನಾವು ಇಡೀ ವಿಜಯಪುರ ಜಿಲ್ಲಾ ನ್ಯಾಯಾಧೀಶ ಸಂಘದ ಪರವಾಗಿ ಮಾನ್ಯ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಇವರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಅತಿ ಶೀಘ್ರವಾಗಿ ಡಿ ಕೆ ಶಿವಕುಮಾರ್ ಅವರು ವಕೀಲರ ಸಂಘಕ್ಕೆ ವಕೀಲರಿಗೆ ಕ್ಷಮಾಪಣೆ ಕೇಳಬೇಕು ಬಹಿರಂಗವಾಗಿ. ಒಂದು ವೇಳೆ ಅವರು ವಕೀಲರ ಸಂಘಕ್ಕೆ ಅಥವಾ ವಕೀಲ ಸಹೋದರರಿಗೆ ಕ್ಷಮೆಯನ್ನು ಕೋರದೇ ಇದ್ದಲ್ಲಿ ಅವರ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ನಾವು ಹೂಡುತ್ತೇವೆ ಎಂದು ಈ ಮೂಲಕ ಅವರನ್ನು ಎಚ್ಚರಿಸುತ್ತಿದ್ದೇವೆ. MS ನಾಮದಾರ್ ವಿಜಯಪುರ ನ್ಯಾಯಾಧೀಶ ಸಂಘದ ಆಡಳಿತ ಮಂಡಳಿ ಸದಸ್ಯ. ದಿನಾಂಕ 6/9/2025 ಆಲಮಟ್ಟಿ ಜಲಾಶಯಕ್ಕೆ ಭೇಟಿ ಕೊಟ್ಟಂತ ಕರ್ನಾಟಕ ಸರ್ಕಾರದ ಗಣತಂತ್ರ ಸರ್ಕಾರದ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಅವರು ವಕೀಲರನ್ನ ಕುರಿತು ಮಾತನಾಡುವಾಗ ಅವಹೇಳನಕಾರಿಯಾಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಏನು ಅಂತ, ವಕೀಲರು ರೈತರಿಗೆ ಅಥವಾ ಜನಗಳಿಗೆ ತಪ್ಪು ದಾರಿಗೆ ಎಳಿತಿದ್ದಾರೆ ಅನ್ನುವಂತ ಒಂದು ಅಫೆನ್ಸಿವ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ಅನ್ನ ಅವರು ವಾಪಸ್ ತಕೊಂಡು ಬಹಿರಂಗವಾಗಿ ಕ್ಷಮೆಯನ್ನ ಯಾಚಿಸಬೇಕು. ಇಲ್ದಿದ್ರೆ ನಾವು ಈ ಮುಷ್ಕರವನ್ನ ಕಂಟಿನ್ಯೂ ಮಾಡ್ತೀವಿ. ಯಾಕಂದ್ರೆ ನೀವು ಕಷ್ಟದಲ್ಲಿದ್ದಾಗ, ನೀವು ತಿಹಾರ್ ಜೈಲಲ್ಲಿದ್ದಾಗ ನಿಮ್ಗೆ ರಕ್ಷಣೆ ಮಾಡಕ್ಕೆ ನ್ಯಾಯವಾದಿಗಳು ಬೇಕು. ಸಂವಿಧಾನವನ್ನ ರಚನೆ ಮಾಡಕ್ಕೆ ಒಬ್ಬ ನ್ಯಾಯವಾದಿ ಬೇಕು. ಈ ದೇಶದ ರಕ್ಷಣೆಗೆ ಒಬ್ಬ ನ್ಯಾಯವಾದಿ ಬೇಕು. ಆದ್ರೆ ನಿಮ್ಮ ಸ್ವಾರ್ಥಕ್ಕೋಸ್ಕರ ನಿಮಗೆ ಬರುವಂತ ಒಂದು ಕಮಿಷನ್ ಏನೋ ಸ್ಟಾಪ್ ಆಗುತ್ತೆ ಅನ್ನುವಂತ ಒಂದು ಟೆನ್ಷನ್ ಅಲ್ಲಿ ವಕೀಲರು ನ್ಯಾಯವಾಗಿ ಫೀಸ್ ತಗೊಳ್ತಾ ಇದ್ದಾರೆ. ಮತ್ತು ಆದಾಗ್ಯೂ ಕೂಡ ವಕೀಲರು ರೈತರಿಗೆ ಒಳ್ಳೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅವ್ರಿಗೆ ಪರಿಹಾರ 10 ರೂಪಾಯಿ ಜಾಸ್ತಿ ಪರಿಹಾರ ಸಿಗುತ್ತೆ ಅಂತ ಪರಿಹಾರ ಕೊಡಿಸೋ ಪ್ರಯತ್ನವನ್ನು ಮಾಡ್ತಾರೆ. ಅಷ್ಟಕ್ಕೂ ಪರಿಹಾರ ಕೊಡೋರು ನಾವಲ್ಲ, ಅದನ್ನ ತೀರ್ಪು ಕೊಡೋರು ನ್ಯಾಯಾಧೀಶರು. ಅವ್ರ ತೀರ್ಪನೇ ಅಂತಿಮ ತೀರ್ಪು ಆಗಿರ್ತದೆ. ನ್ಯಾಯಾಧೀಶರು ಅದನ್ನ ರಿಪ್ರೆಸೆಂಟ್ ಮಾಡ್ತಾರೆ. ನೀವು ಯಾವುದೋ ಒಂದು ದ್ವೇಷ ಇಟ್ಕೊಂಡು ಏನು ಕಾನೂನನ್ನ ಮರೆತು ನಿಮ್ಮ ಸ್ಥಾನವನ್ನ ಮರೆತು ನೀವು ಈ ತರ ಒಂದು ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿದ್ದು ನಮಗೆ ಸಮಾಧಾನ ತಂದಿಲ್ಲ, ತುಂಬಾ ಮನಸ್ಸಿಗೆ ನೋವಾಗಿದೆ. ಆದ್ರಿಂದ ವಿಜಯಪುರ ಜಿಲ್ಲೆಯ ವಕೀಲರ ಸಂಘದ ಕುರಿತು ಅಧ್ಯಕ್ಷರ ಪರವಾಗಿ ಮತ್ತು ಆ ಕಮಿಟಿಯ ಪರವಾಗಿ SR ತಳೇವಾಡ್ ಪಾಟೀಲ್ ಆದಂತ ನಾನು
ಒಂದು ಕೇಳ್ಕೊಳ್ಳುವಂತ ವಿನಂತಿ ಏನಂದ್ರೆ ನೀವು ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಇಲ್ದಿದ್ರೆ ನೀವು ಕ್ಷಮೆ ಕೇಳಿದ್ರೆ ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ 1 ಕೇಸು, ಕಂಟೆಂಪ್ಟ್ ಆಫ್ ಕೋರ್ಟ್ 2 ಕೇಸು ಖಂಡಿತವಾಗ್ಲೂ ನಾವು ಹಾಕ್ತಿವಿ. ವಕೀಲರು ಒಗ್ಗಟ್ಟಿನಿಂದ ಹೋರಾಟ ಮಾಡ್ತೀವಿ. ಥ್ಯಾಂಕ್ ಯು. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।